ರೆಬಲ್ಸ್ ಶಾಸಕ ಯತ್ನಾಳ್ಗೆ ಬಿಜೆಪಿಯಿಂದ ಕಿಕ್ಔಟ್ ಭಾಗ್ಯ ಸಿಡಿದೆದ್ದಿದ್ದಾರೆ. ಯತ್ನಾಳ್ ಹುಟ್ಟೆ ಇದು ಅಂತ ಹೇಳಿ ಏನ್ ಹೇಳಿದ್ರು ಹಾಗಾದ್ರೆ ಛಲವಾದಿ ನಾರಾಯಣಸ್ವಾಮಿ ಕೇಳೋಣ. ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ರವರು ನಮ್ಮ ಪಕ್ಷದ ಒಂದು ಎತ್ತರದ ನಾಯಕರಾಗಿದ್ದವರು. ಆದರೆ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಸೊ ನಾವು ಏನು ಹೈಕಮಾಂಡ್ ಆದೇಶ ಬರ್ತದೋ ಅದರ ಪ್ರಕಾರ ನಡೀತಕ್ಕಂಥವ್ರು ಅವರೆಲ್ಲ. ಇಲ್ಲಿ ಯಾರು ಮುಖಂಡರು ಮುಖ್ಯ ಅಲ್ಲ, ಇಲ್ಲಿ ಕಾರ್ಯಕರ್ತರೇ ಮುಖ್ಯ ನಮ್ಮ ಪಕ್ಷದಲ್ಲಿ. ಆದರೆ ಹೈಕಮಾಂಡಿನ ಆದೇಶವನ್ನು ನಾವು ಯಾರೂ ಮೀರ್ತಕ್ಕಂಥದ್ದಿಲ್ಲ. ಇವತ್ತು ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ನಾವು ಅದನ್ನು ಅನಿವಾರ್ಯ ಒಪ್ಪಲೇಬೇಕು. ಆದರೆ ಇದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಮಾತು. ಅಂದರೆ ಹೇಗೆ ಅಂದರೆ ಇದಕ್ಕೆ ಹೈಕಮಾಂಡಿಂದ ಆಗಬಾರ್ದಲ್ಲ. ಮಾನ್ಯ ಯತ್ನಾಳ್ ಸಾಹೇಬ್ರೆ ಇತಿಮಿತಿಯಲ್ಲಿ ಹೋಗಿದ್ರೆ ಇದೆಲ್ಲ ಸಮಸ್ಯೆ ಬರ್ತಿರಲಿಲ್ಲ. ಅವರು ವಿರೋಧ ಪಕ್ಷಗಳನ್ನು ವಿರೋಧಿಸೋದ್ರ ಬದಲು ನಮ್ಮ ಪಕ್ಷವನ್ನೇ ವಿರೋಧಿಸಿದರು ಅನ್ನೋದು ಅನೇಕ ಕಾರ್ಯಕರ್ತರ ಒಂದು ಮಾತುಗಳು. ಅನೇಕ ಸಾರಿ ನಾನು ಎಲ್ಲರಿಂದ ಇದು ಮಾಡಿದ್ದೇವೆ. ಶಿಸ್ತು ಪಕ್ಷ ಅಂತ ಮಾತಾಡ್ತೀವಿ, ಇವತ್ತು ಪಕ್ಷದಲ್ಲೇ ಶಿಸ್ತಿಲ್ಲ, ಯಾಕೆ ನೀವು ಅವರ ಬಗ್ಗೆ ಕ್ರಮ ಜರುಗಿಸಲ್ಲ ಅಂತ. ಆದ್ದರಿಂದ ಈಗ ಹೈಕಮಾಂಡು ಕ್ರಮ ಜರುಗಿಸಿದೆ. ಇವತ್ತು ಅವರು ನಮ್ಮ ಪಕ್ಷದಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಆದರೆ ಕಾರ್ಯಕರ್ತರು ನಮ್ಮಲ್ಲಿ ಎಲ್ಲರೂ ಕೂಡ ಪಕ್ಷದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಇಲ್ಲಿ ನಾಯಕರು ಮುಖ್ಯ ಅಲ್ಲ, ಕಾರ್ಯಕರ್ತರೇ ಮುಖ್ಯ. ಆದ್ದರಿಂದ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪಕ್ಷವನ್ನು ಕಟ್ತೇವೆ. ಖಂಡಿತವಾಗಿಯೂ ಅಲ್ವೇ. ಈಗ ಛಲವಾದಿ ನಾರಾಯಣಸ್ವಾಮಿ ಇಲ್ಲ ಅಂದ ತಕ್ಷಣ BJP ಬಾಗಿಲು ಮುಚ್ಚೋದಿಲ್ಲ ಅಲ್ವೇ? ಯಾರೇ ಅಷ್ಟೇನೆ. ನಾವು ಪಕ್ಷಕ್ಕೆ ಅನಿವಾರ್ಯ ಅನ್ನೋದಕ್ಕಿಂತ ಪಕ್ಷ ನಮಗೆ ಅನಿವಾರ್ಯ. ಪಕ್ಷ ನಮ್ಮೆಲ್ಲರಿಗಿಂತ ದೊಡ್ಡದು. ಯಾವಾಗ ಪಕ್ಷಕ್ಕಿಂತ ನಾವೇ ದೊಡ್ಡವರು ಅಂತ ಹೋಗ್ತೀವೋ ಇಂಥ ವಿಪರ್ಯಾಸಗಳು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಈಗಾಗಲೇ ಯತ್ನಾಳ್ ಪದೇ ಪದೇ ಸಿಡಿದೇಳ್ತಿದ್ದಂತಹ ಯತ್ನಾಳ್ಗೆ ಉಚ್ಚಾಟನೆಯ ಭಾಗ್ಯ ಸಿಕ್ಕಿದೆ ಬಿಜೆಪಿಯಿಂದ. ಆ ಸಾಲಿನಲ್ಲಿ ಮತ್ತಷ್ಟು ನಾಯಕರಿದ್ದಾರೆ. ಸದ್ಯ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ಗೂ ನೋಟಿಸ್ ಅನ್ನು ಜಾರಿ ಮಾಡಿ 72 ಗಂಟೆಯಲ್ಲಿ ಉತ್ತರ ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ರು, ಏನೆಲ್ಲ ಹೇಳಿದ್ರು ಅಂತ. ಪವಿತ್ರ, ರಾಜಕಾರಣದಲ್ಲಿ ನಿಜವಾಗ್ಲೂ ಕೂಡ ಒಂದು ರೀತಿಯ ತಲ್ಲಣವನ್ನ ಉಂಟು ಮಾಡಿದಂತಹ ಮತ್ತು ರಾಜ್ಯದಲ್ಲಿ ಸುಮಾರು 18 ಜನರನ್ನ ಏನು ಉಚ್ಚಾಟನೆಗೊಳಿಸಿದಂತಹ ಒಂದು ಪ್ರಕರಣ ಅಂತ ಹೇಳಿದ್ರೆ ಅದು ಹನಿ ಪ್ರಕರಣ, ಹನಿ ಟ್ರ್ಯಾಪ್ ಪ್ರಕರಣ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಸೊ ಆ ವಿಚಾರವಾಗಿ ಸಂಬಂಧಿಸಿದಂತೆ ಮತ್ತೆ ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಇವತ್ತು ಇಲ್ಲಿ ಮೈಸೂರಿನಲ್ಲಿ ಮಾತನಾಡಿರ್ತಕ್ಕಂಥದ್ದು. ಸೊ ಛಲವಾದಿ ನಾರಾಯಣಸ್ವಾಮಿ ಅವರು ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನ ಬಹಿರಂಗವಾಗಿ ಮಾತನಾಡದೇ ಇದ್ರು ಕೂಡ ಏನು ಶಿಸ್ತು ಕಮಿಟಿ, ಬಿಜೆಪಿಯ ಶಿಸ್ತು ಕಮಿಟಿ ಏನಿದೆಯೋ ಅದು ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಎಲ್ಲ ಒಂದ್ ಕಡೆ ಒಟ್ಟಾಗಿ ಹೋಗುವಂತಹ ಸಾಧ್ಯತೆಗಳು ಇತ್ತು, ಎಲ್ಲೋ ನಾರಾಯಣಸ್ವಾಮಿ ಇತ್ತು. ಆದ್ರೂ ಕೂಡ ಯತ್ನಾಳ್ ಅವರು ತಮ್ಮ ಮಿತಿಯನ್ನ ಮೀರಿ ಮಾತನಾಡಿದ್ರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಾ ಇತ್ತು. ಹಾಗಾಗಿ ಏನು ಕೇಂದ್ರದ ಶಿಸ್ತು ಸಮಿತಿ ಏನಿದೆಯೋ ಅದು ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಒಂದು ಕಡೆ ಮಾತನಾಡಿದ್ರೆ, ಮತ್ತೊಂದು ಕಡೆ ಹನಿ ಪ್ರಕರಣ ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನ ಮಾತನಾಡುವುದರ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಚಾಟಿಯನ್ನ ಬೀಸಿದ್ರು ಅಂತಾನೆ ಹೇಳ್ಬೋದು. ಸೊ ನಿಜವಾಗ್ಲೂ ಏನಾದ್ರೂ ಸಿದ್ದರಾಮಯ್ಯ ಅವರಿಗೆ ತಾಕತ್ತಿದ್ರೆ, ಅವ್ರು ನಿಜವಾಗ್ಲೂ ಕನಿಷ್ಠ ವ್ಯಕ್ತಿ ಆಗಿದ್ರೆ, ಸೊ ಅವರು ಏನು ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ತನಿಖೆಗೆ ಒಳಪಡಿಸಬೇಕು. ಸೊ ತನಿಖೆಗೆ ಒಳಪಡಿಸಿದ ನಂತರ ಹನಿ ಟ್ರಾಪ್ ನಲ್ಲಿ ಯಾರೆಲ್ಲ ಪಾತ್ರದಾರರಾಗಿದ್ರೆ ಅವರೆಲ್ಲರನ್ನೂ ಕೂಡ ಕಾನೂನಾತ್ಮಕವಾಗಿ ಒಳಗೆ ತೆಗೆದುಕೊಳ್ಳಬೇಕು. ಮತ್ತೆ ಅದರ ಜೊತೆಯಲ್ಲಿ ಸಂವಿಧಾನವನ್ನ ಮಾತನಾಡಿರ್ತಕ್ಕಂತಹ DK ಶಿವಕುಮಾರ್ ಅವ್ರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು. ಸಚಿವ ಸ್ಥಾನದಿಂದ ಅವರನ್ನ ತೆರವುಗೊಳಿಸಬೇಕು. ಅವರ ಖಾತೆಯಲ್ಲಿ ಇರ್ತಕ್ಕಂಥದನ್ನ ನಾವು ವಾಪಸ್ಸನ್ನ ಪಡ್ಕೊಳ್ಬೇಕು. ಸಂವಿಧಾನದ ವಿಚಾರದಲ್ಲೂ ಮಾತನಾಡಿರ್ತಕ್ಕಂಥ DK ಶಿವಕುಮಾರ್ ಅವ್ರನ್ನ ಈ ಕೂಡಲೇ ಅವರ ಸಚಿವ ಸಂಪುಟದಿಂದ ತೆಗೆದಾಕ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ 3 ವಿಚಾರಗಳಲ್ಲಿ ಏನು ಛಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿರ್ತಕ್ಕಂಥದ್ದು. ಪವಿತ್ರ, ಇನ್ನ ಪುಟ್ಟಸ್ವಾಮಿ, ಈಗಾಗಲೇ ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪಕ್ಷದ ಚಟುವಟಿಕೆ ವಿರುದ್ಧವಾಗಿ, ಪಕ್ಷದ ವಿರುದ್ಧವಾಗಿ, ನಾಯಕತ್ವದ ವಿರುದ್ಧವಾಗಿ ಮಾತನಾಡೋರ ಬಗ್ಗೆ ಕೂಡ ಅವರೊಂದು ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರು. ಯಾರ್ದಾದ್ರೂ ಹೆಸರು ಹೇಳಿದ್ರೆ, ಯಾಕಂದ್ರೆ ಈಗಾಗಲೇ ST ಸೋಮಶೇಖರ್ ಇವ್ರಿಗೂ ಕೂಡ ನೋಟಿಸ್ ಎಲ್ಲ ಹೋಗಿದೆ, ಅವ್ರ ಬಗ್ಗೆ ಏನ್ ಹೇಳಿದ್ರು ಅಂತ.
ಖಂಡಿತ ಖಂಡಿತ ಪವಿತ್ರ. ಏನು ಏನು ರೆಬಲ್ ಏನು ಒಂದು ಟೀಮ್ ಅಂತಾನೆ ಮಾಡ್ಕೊಂಡಿದ್ರು, ಆ ಟೀಮಿಗೆ ಸಂಬಂಧಿಸಿದಂತೆ ಮತ್ತು ವಿಜೇಂದ್ರ ಅವರ ಟೀಮಿನಲ್ಲಿ ಇರ್ತಕ್ಕಂತಹ ಕೆಲವೊಂದಷ್ಟು ನಾಯಕರುಗಳಿಗೂ ಕೂಡ ಏನು ಕೇಂದ್ರದ ಶಿಸ್ತು ಸಮಿತಿ ಇಂದ ನೋಟಿಸ್ ಅನ್ನ ಜಾರಿ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕೂಡ ಶಿಸ್ತು ಕಮಿಟಿ ಒಂದು ರೀತಿಯ ತೀರ್ಮಾನ ತೆಗೆದುಕೊಳ್ತದೆ. ಅವರಿಗೆ ಮಾತನಾಡಲು ಮತ್ತೆ ಅವರು ಏನು ನೋಟಿಸಿನ ಜಾರಿಯಾಗಿದೆ ಆ ನೋಟಿಸ್ಗೆ ಕೆಲವೇ ದಿನಗಳಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನು ಭಾರತ ದೇಶದಲ್ಲಿ ಇರ್ತಕ್ಕಂತಹ ಬಿಜೆಪಿ ಪಕ್ಷ ಒಂದು ರೀತಿಯಲ್ಲಿ ಶಿಸ್ತು ಪಕ್ಷವಾಗಿರೋದ್ರಿಂದ ಸೊ ಈ ತರದ ಹೇಳಿಕೆಗಳಿಗೆ, ಈ ತರದ ದುರಾಡಳಿತದ ಹೇಳಿಕೆಗಳಿಗೆ ಅಥವಾ ಏನು ಯತ್ನಾಳ್ ಅವರು ನೀಡಿರ್ತಕ್ಕಂಥ ಹೇಳಿಕೆಗಳು ಏನಿದೆ ಅದೇ ರೀತಿ ಹೇಳಿಕೆಗಳಿಗೂ ಕೂಡ ಸರಿಯಾದಂತಹ ಮಾರ್ಗದರ್ಶನವನ್ನ ಮಾಡ್ತದೆ ಕೇಂದ್ರದಲ್ಲಿ ಇರ್ತಕ್ಕಂತಹ ನಮ್ಮ ಪಕ್ಷ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಲಿ ಪವಿತ್ರ ಮತ್ತೊಂದು ವಿಚಾರವನ್ನ ಮಾತನಾಡಿದ್ರು. ಇಲ್ಲಿ ನಮ್ಮ ಪಕ್ಷದಲ್ಲಿ ಶಿಸ್ತು ಪಕ್ಷವಾಗಿರೋದ್ರಿಂದ ಯಾರು ಕೂಡ ಪಕ್ಷದ ನಿಲುವುಗಳನ್ನ ಧಿಕ್ಕರಿಸಿ ಮಾತನಾಡುವಂಗಿಲ್ಲ. ಅಧ್ಯಕ್ಷರಾಗಿರ್ಬೋದು ಅಥವಾ ಯಾವುದೇ ಕಮಿಟಿಯ ಸದಸ್ಯರಾಗಿರ್ಬೋದು, ಸೊ ಯಾರು ಕೂಡ ಮಾತನಾಡುವಂಗಿಲ್ಲ. ಆತರ ಮಾತನಾಡಿದ್ದೆ ಆದ್ರೆ ಯತ್ನಾಳ್ ಅವ್ರಿಗೆ ಆಗಿರ್ತಕ್ಕಂತಹ ಏನು ಗತಿ ಕೂಡ ಮತ್ತೆಲ್ಲರಿಗೂ ಕೂಡ ಬರುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅಂತಕ್ಕಂಥದ್ರು ಕೂಡ ಸ್ಪಷ್ಟವಾಗಿ ಮಾತನಾಡಿರ್ತಕ್ಕಂಥದ್ದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ ಪುಟ್ಟಸ್ವಾಮಿ. ಎಸ್, ಒಟ್ಟಾರೆ ಈಗ ಏನು ರೆಬಲ್ ಲೀಡರ್ ಯತ್ನಾಳ್ ಉಚ್ಚಾಟನೆಯಾಗಿದೆ. ಅವರ ಸಾಲಿನಲ್ಲಿ ಮತ್ತಷ್ಟು ಜನರಿಗೆ ಇದು ಎಚ್ಚರಿಕೆ ಗಂಟೆ ಅಂತ ಹೇಳಿ ಪರಿಷತ್ ನಾಯಕ್ ಹೇಳಿಕೆಯನ್ನ ಕೊಟ್ಟಿರೋದು. ಸೊ ಇದೇ ಥರ ಆದರೆ ಅವ್ರಿಗೂ ಕಿಕ್ಔಟ್ ಭಾಗ್ಯ ಸಿಗಬಹುದು ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಮಾತಾಡ್ತೀವಿ. ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ರವರು ನಮ್ಮ ಪಕ್ಷದ ಒಂದು ಎತ್ತರದ ನಾಯಕರಾಗಿದ್ದವರು. ಆದರೆ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಸೊ ನಾವು ಏನು ಹೈಕಮಾಂಡ್ ಆದೇಶ ಬರ್ತದೋ ಅದರ ಪ್ರಕಾರ ನಡೆಯತಕ್ಕಂಥವ್ರನ್ನ ಅವರೆಲ್ಲ. ಇಲ್ಲಿ ಯಾರು ಮುಖಂಡರು ಮುಖ್ಯ ಅಲ್ಲ, ಇಲ್ಲಿ ಕಾರ್ಯಕರ್ತರೇ ಮುಖ್ಯ ನಮ್ಮ ಪಕ್ಷದಲ್ಲಿ. ಆದರೆ ಹೈಕಮಾಂಡಿನ ಆದೇಶವನ್ನು ನಾವು ಯಾರೂ ಮೀರ್ತಕ್ಕಂಥದ್ದಿಲ್ಲ. ಇವತ್ತು ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ನಾವು ಅದನ್ನು ಅನಿವಾರ್ಯ ಒಪ್ಪಲೇಬೇಕು. ಆದರೆ ಇದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಮಾತು. ಅಂದರೆ ಹೇಗೆ ಅಂದರೆ ಇದಕ್ಕೆ ಹೈಕಮಾಂಡಿಂದ ಆಗಬಾರ್ದಲ್ಲ. ಮಾನ್ಯ ಯತ್ನಾಳ್ ಸಾಹೇಬ್ರೆ ಇತಿಮಿತಿಯಲ್ಲಿ ಹೋಗಿದ್ರೆ ಇದೆಲ್ಲ ಸಮಸ್ಯೆ ಬರ್ತಿರಲಿಲ್ಲ. ಅವರು ವಿರೋಧ ಪಕ್ಷಗಳನ್ನು ವಿರೋಧಿಸೋದ್ರ ಬದಲು ನಮ್ಮ ಪಕ್ಷವನ್ನೇ ವಿರೋಧಿಸಿದರು ಅನ್ನೋದು ಅನೇಕ ಕಾರ್ಯಕರ್ತರ ಒಂದು ಮಾತುಗಳು. ಅನೇಕ ಸಾರಿ ನಾನು ಎಲ್ಲರಿಂದ ಇದು ಮಾಡಿದ್ದೇವೆ. ಶಿಸ್ತು ಪಕ್ಷ ಅಂತ ಮಾತಾಡ್ತೀವಿ, ಇವತ್ತು ಪಕ್ಷದಲ್ಲೇ